ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತಿನ ವಿಡಿಯೋದಲ್ಲಿ ಕಾರ್ಡಿಲ್ಲಾ ಕ್ರೂಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಗೋವಾ, ಲಕ್ಷದ್ವೀಪ್ ಹಾಗೆ ಮುಂಬೈ ಟೂರ್ ಪ್ಯಾಕೇಜ್ನ ತೊಗೊಂಡಿದ್ದೀನಿ. ಸೊ ಈ ಪ್ಯಾಕೇಜಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಹಾಗೆ ಏನೆಲ್ಲ ಅಮೆನಿಟೀಸ್ ಇಲ್ಲಿದೆ ಅಂತ ನೋಡೋಣ ಬನ್ನಿ. ಗೋವಾ ಕ್ರೂಸ್ ಟರ್ಮಿನಲಿಂದ ನಮ್ಮ ಈ ಜರ್ನಿ ಶುರು ಆಗುತ್ತೆ. ಈ ಟರ್ಮಿನಲ್ಗೆ ಬಂದು ನಮ್ಮ ಎಲ್ಲ ಚೆಕಿಂಗ್ ಫಾರ್ಮಾಲಿಟೀಸ್ನ ಮುಗಿಸ್ದಾದ ಮೇಲೆ ನಾವು ಎಂಟ್ರಿ ಆಗ್ತೀವಿ ಕಾರ್ಡಿಲ್ಲಾ ಕ್ರೂಸ್ಗೆ. ಕಾರ್ಡಿಲ್ಲಾ ಕ್ರೂಸ್ಗೆ ಎಂಟ್ರಿ ಆಗ್ತಿದ್ದಾಗೆ ವಾರ್ಮ್ ವೆಲ್ಕಮ್ ಜೊತೆಗೆ ವೆಲ್ಕಮ್ ಡ್ರಿಂಕ್ಸ್ನ ಕೂಡ ಸರ್ವ್ ಮಾಡ್ತಾರೆ. ಕ್ರೂಸ್ಗೆ ಎಂಟ್ರಿ ಆಗ್ತಿದ್ದಾಗೆ ನಾವು ಯಾವುದೋ ಒಂದು 5 ಸ್ಟಾರ್ ಹೋಟೆಲ್ಗೆ ಎಂಟ್ರಿ ಆಗಬೇನೋ ಅಂತ ಅನಿಸುತ್ತೆ. ಇಲ್ಲಿರೋ ಇಂಟೀರಿಯರ್ಸ್ ಅಂತೂ ನೋಡೋದಕ್ಕೆ ಸಖತ್ ಕಲರ್ಫುಲ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗಿಲ್ಲಿ ಎಂಟ್ರಿ ಆಗ್ತಿದ್ದಾಗೆ ನನಗೆ ಫಸ್ಟು ಅಟ್ರಾಕ್ಟಿವ್ ಅಂತ ಅನಿಸಿದ್ದು ಇಲ್ಲಿರೋಂಥ ಲಿಫ್ಟು. ಈ ಲಿಫ್ಟಲ್ಲಿ ಏನಾದರೂ ಹಾಗೆ ಟಾಪ್ ಡೆಕ್ಗೆ ನಾವು ಹೋಗ್ತಾ ಇದ್ದರೆ ಇಲ್ಲಿರೋಂಥ ಫುಲ್ ವ್ಯೂನ ಎಂಜಾಯ್ ಮಾಡ್ಬೋದು. ಲಕ್ಷದ್ವೀಪದಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಸೊ ಈ ಒಂದು ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ನಾನು ಈ ಕ್ರೂಸ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಈ ಒಂದು ಪ್ಯಾಕೇಜ್ ಕೂಡ ಎಕ್ಸ್ಟ್ರಾ ಪೇ ಮಾಡಿದ್ದೀನಿ. ಸೊ ಹಾಗಾಗಿ ನಾವು ಪರ್ ಹೆಡ್ 33,000 ಪೇ ಮಾಡಿದೆ. ನಾನು ಈ ಒಂದು ಟೂರ್ ಪ್ಯಾಕೇಜ್ನ ಡೈರೆಕ್ಟಾಗಿ ಇವರ ವೆಬ್ಸೈಟಲ್ಲೇ ಬುಕ್ ಮಾಡಿದೆ. ಸೊ ಇವರ ಒಂದು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಕ್ರೂಸಲ್ಲಿ ಸ್ಟೇ ಇರೋದಕ್ಕೂ ಕೂಡ ಡಿಫ್ರೆಂಟ್ ರೂಮ್ಸ್ಗಳಿದೆ. ಇಂಟೀರಿಯರ್, ಓಷನ್ ವ್ಯೂ, ಮಿನಿ ಸೂಟ್ ಹಾಗೆ ಚೇರ್ಮನ್ ಸೂಟ್ ಅಂತ. ಸೊ ಈ ಅಮೌಂಟ್ನ ನೋಡೋದಾದರೆ ನಿಮಗೆ ಪರ್ ಹೆಡ್ಡು 30,000ಇಂದ ಹಿಡಿದು 1 ಲ್ಯಾಕ್ವರೆಗೂ ಕೂಡ ಹೋಗುತ್ತೆ. ಸೊ ನಿಮ್ಮ ಬಜೆಟ್ಗೆ ತಕ್ಕಂತೆ ನೀವು ರೂಮ್ಸ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಮ್ಮ ಕ್ರೂಸ್ ಜರ್ನಿ ಶುರು ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಸೇಫ್ಟಿ ಮೆಷರ್ಸ್ನೆಲ್ಲ ತಗೋಬೇಕು ಅನ್ನೋದ್ರ ಬಗ್ಗೆ ಇನ್ಸ್ಟ್ರಕ್ಟ್ ಕೂಡ ಮಾಡ್ತಾರೆ. ಈಗ ನಾನು ಡೆಕ್ 10ಗೆ ಬಂದಿದ್ದೀನಿ. ಈ ಡೆಕ್ಕಲ್ಲಿ ನಾವು ನೋಡ್ಬೋದು ಪೂಲ್ ಬಾರು, ಕಿಡ್ಸ್ ಪೂಲ್, ಜಕೂಸಿ ಹಾಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಹಾಗೆ ಫುಡ್ ಕೋರ್ಟ್ ಕೂಡ ಇಲ್ಲೇ ಇದೆ. ಈಗ ನಾನು ಟಾಪ್ ಡೆಕ್ಗೆ ಬಂದಿದ್ದೀನಿ. ಈ ಡೆಕ್ಕಿಂದ ವ್ಯೂನ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಸಿ ವ್ಯೂ ಇರ್ಬೋದು ಅಥವಾ ಕ್ರೂಸ್ ವ್ಯೂ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಏನಾದರೂ ಈವ್ನಿಂಗ್ ಟೈಮಲ್ಲಿ ಏನಾದರೂ ಬಂದರೆ ಸನ್ಸೆಟ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೊಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇನ್ನು ಫುಡ್ ಕೋರ್ಟ್ ಟೈಮಿಂಗ್ಸ್ ನೋಡೋದಾದರೆ ಬ್ರೇಕ್ಫಾಸ್ಟ್ ಟೈಮಿಂಗ್ ಬಂದು 8 AM to 10 AM ವರೆಗೂ ಇರುತ್ತೆ. ಲಂಚ್ ಟೈಮಿಂಗ್ ಬಂದು 11:30 AM to 1:30 PM ವರೆಗೂ ಇರುತ್ತೆ. ಹಾಗೆ 2:30 to 3:30 PM ವರೆಗೂ ಇರುತ್ತೆ. ಈವ್ನಿಂಗ್ ಟೈಮು ಹೈ ಟೀ ಸ್ನ್ಯಾಕ್ಸ್ ಕೂಡ ಇರುತ್ತೆ. ಇದರ ಟೈಮಿಂಗ್ಸ್ ನೋಡೋದಾದರೆ 4:30 to 6 PM ವರೆಗೂ ಇರುತ್ತೆ. ನೈಟ್ ಡಿನ್ನರ್ ಕೂಡ 8 PM to 10 PM ವರೆಗೂ ಇರುತ್ತೆ. ನೀವು ಮಿಡ್ ನೈಟಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಇಲ್ಲಿ ಮಿಡ್ ನೈಟ್ ಸ್ಯಾಂಡ್ವಿಚ್ ಅಂತ ಕೂಡ ಇರುತ್ತೆ. ಫುಡ್ ಕೋರ್ಟ್ಗೆ ಬಂದಾಗ ಎಲ್ಲ ಕೂಡ ಬಫೆ ಐಟಮ್ಸು. ಸೊ ಇದು ಇನ್ಕ್ಲೂಡಿಂಗ್ ಪ್ಯಾಕೇಜಸ್. ಇದು ಹೋಗಿ ನಿಮಗೆ ರೆಸ್ಟೋರೆಂಟ್ ಕೂಡ ಇದೆ. ಅಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಏನಾದರೂ ತಿನ್ನಬೇಕು ಅನಿಸಿದ್ರೆ ಅದಕ್ಕೆ ಪೇ ಮಾಡಿ ತಿನ್ನಬೇಕು. ಇಲ್ಲಿ ವೆಜ್ ಹಾಗೆ ನಾನ್ ವೆಜ್ ಬಫೆಟ್ ಕೂಡ ಇರುತ್ತೆ. ಅನ್ಲಿಮಿಟೆಡ್ ಬಫೆಟ್ನ ಎಂಜಾಯ್ ಮಾಡ್ಬೋದು. ಸೂಪು, ಸಲಾಡು, ಮೇನ್ ಕೋರ್ಸ್ ಹಾಗೆ ಡೆಸರ್ಟ್ಸಲ್ಲೂ ಕೂಡ ತುಂಬಾ ವೆರೈಟೀಸ್ನ ನಾವಿಲ್ಲಿ ನೋಡ್ಬೋದು. ಫುಡ್ ಬಗ್ಗೆ ಹೇಳೋದಾದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಡೆಸರ್ಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು.
ಲಂಚ್ ಎಲ್ಲ ಆದಾದ್ಮೇಲೆ ಇಲ್ಲಿ DJ ಮ್ಯೂಸಿಕ್ ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಜೊತೆಗೆ DJ ಬಂದು ನಮಗೆ ಡ್ಯಾನ್ಸ್ ಆಡೋದು ಹೆಂಗೆ ಅಂತ ಸ್ಟೆಪ್ಸ್ ಎಲ್ಲ ಹಾಕಿ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿರೋರು ಕೂಡ ಅವರ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿಕೊಂಡು ಡ್ಯಾನ್ಸ್ನ ಈ DJ ಮ್ಯೂಸಿಕಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. DJ ಮ್ಯೂಸಿಕ್ ಕೇಳ್ತಾ ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಆಡಿದ್ಮೇಲೆ ರಿಫ್ರೆಶ್ ಆಗೋದಕ್ಕೆ ಅಂತ ಹೇಳಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸ್ವಿಮ್ಮಿಂಗ್ ಪೂಲಲ್ಲೂ ಕೂಡ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ಬೋದು. ಇಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲು ಸಾಲ್ಟಿ ವಾಟರು. ಇದರ ಹೈಟ್ ನೋಡೋದಾದರೆ 5 feet 9 inch ಇದೆ. ಇಲ್ಲಿ ರಾಕ್ ಕ್ಲೈಂಬಿಂಗ್ ಕೂಡ ಇದೆ. ಸಿ ವ್ಯೂ ಅಲ್ಲಿ ರಾಕ್ ಕ್ಲೈಂಬಿಂಗ್ ಮಾಡೋದು ಕೂಡ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಟ್ ಇದು ಬಂದು ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಇದನ್ನು ಆಡಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಟಾಪ್ ಡೆಕ್ಕಲ್ಲಿ ಸನ್ಸೆಟ್ ವ್ಯೂ ನೋಡೋದಕ್ಕೊಂದು ತುಂಬಾ ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು, ಒಂದು ಕಡೆ ಕ್ರೂಸ್ ಮೂವ್ ಆಗ್ತಾ ಇದೆ. ಎಸ್ಪೆಷಲಿ ಈ ಒಂದು ಸಿ ವ್ಯೂ ಅಲ್ಲಿ ಸನ್ಸೆಟ್ ನೋಡೋಕ್ಕೊಂದು ತುಂಬಾ ಚೆನ್ನಾಗಿದೆ. ಅಲ್ಲಲ್ಲಿ ಲೈಟಾಗಿ ಕ್ಲೌಡಿ ಆಗಿದೆ. ಈವ್ನಿಂಗ್ ಟೈಮು ಇಲ್ಲಿ ಎಂಟರ್ಟೈನ್ಮೆಂಟ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಸೊ ನಾನೀಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ನೋಡೋಣ ಅಂತ ಹೇಳಿ ಬಂದಿದ್ದೀನಿ. ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ರೊಮ್ಯಾನ್ಸ್ ಇನ್ ಬಾಲಿವುಡ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಡೇ ನಾವು ಲಕ್ಷದ್ವೀಪ್ಗೆ ಹೋಗ್ತಾ ಇದ್ದೀವಿ. ಲಕ್ಷದ್ವೀಪ್ಗೆ ಹೋಗೋದಕ್ಕೆ ಬೋಟಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದಾದ್ಮೇಲೆ ಕೆಲವೊಂದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಅದು ಕೂಡ ನಾವು ಎಂಜಾಯ್ ಮಾಡ್ಬೋದು. ಹಾಗೆ ಅಲ್ಲಿರುವಂಥ ಲೋಕಲ್ ಲಕ್ಷದ್ವೀಪ ಫುಡ್ನ ಎಕ್ಸ್ಪ್ಲೋರ್ ಕೂಡ ಮಾಡ್ಬೋದು. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ವೀಡಿಯೋಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅದ್ರ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಕೂಡ ಮಾಡ್ಬೋದು. ಸೊ ಇವಾಗ ನಾವಿರೋದು ಚಾಪ್ಸ್ಟಿಕ್ ರೆಸ್ಟೋರೆಂಟು. ಇಲ್ಲಿ ಆಫ್ಟರ್ನೂನ್ ಹೊತ್ತು ಲಂಚ್ ಬರೀ ಸೂಟನ್ನು ತೊಗೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಸರ್ವ್ ಮಾಡ್ತಾರೆ. ಆ್ಯಂಡ್ ಡಿನ್ನರ್ ಟೈಮಿಗೆ ಬಂದರೆ ಯಾರು ಬೇಕಾದರೂ ಬರ್ಬೋದು. ಇಲ್ಲಿ ಚೈನೀಸ್ ಫುಡ್ನ ಸರ್ವ್ ಮಾಡ್ತಾರೆ. ಈ ಚಾಪ್ಸ್ಟಿಕ್ ರೆಸ್ಟೋರೆಂಟಲ್ಲಿ ಫುಡ್ನ ಟ್ರೈ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಇದು ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಈ ಕ್ರೂಸಲ್ಲಿ 11 ಡೆಕ್ಸ್ ಇದೆ. ಇದ್ರ ಜೊತೆಗೆ 10 ಬಾರ್ಸ್ ಮತ್ತು ರೆಸ್ಟೋರೆಂಟ್ಸ್ ಇದೆ. 5 ಎಕ್ಸ್ಕ್ಲೂಸಿವ್ ಶೋಸ್ನ ನಾವಿಲ್ಲಿ ನೋಡ್ಬೋದು. ಎಂಟರ್ಟೈನ್ಮೆಂಟ್ ಪರ್ಫಾರ್ಮೆನ್ಸು, ಡ್ಯಾನ್ಸ್ ಪರ್ಫಾರ್ಮೆನ್ಸು, ಹಾಗೆ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಜೊತೆಗೆ ಮ್ಯಾಜಿಕ್ ಶೋ, ಡ್ರಾಮಾ ಕೂಡ ಇದೆ. ಇಲ್ಲಿ 20+ ಎಂಗೇಜಿಂಗ್ ಆ್ಯಕ್ಟಿವಿಟೀಸ್ನ ನಾವು ನೋಡ್ಬೋದು. ಈಗ ನಾನು ಮ್ಯಾಜಿಕ್ ಶೋನ ನೋಡೋಣ ಅಂತ ಹೇಳಿ ಬಂದಿದ್ದೀನಿ. Wait a minute, looking at you, you're already consuming something. Okay, this one is for everyone. Imagine you consume cube number 1 on the glass, cube number 2 on the bottle. 3, 2, 1, they really do change places, ladies and gentlemen. But that's the illusion, that's the easy part. The most difficult part is actually to make them go back just like that. One more time. Okay, go for it, yes. Sorry, मैंने extra mention कर दिया कि tight होना चाहिए, वो पहले से tight. Yeah, make it really tight. Can you keep that end to him and can you pull really hard? Very good. 1, 2 and 3. मेरे हाथ को कवर कर दीजिए. ऊपर डाल दीजिए, कपड़ा डालना है. हाथ के हाँ, तो पूरा कवर करो. We will do it again. अंदर ये कपड़ा दे दो, please. कपड़ा मैंने अब तक शुरू नहीं किया, तो it's very tight, okay? It's very tight. They are like, they're clapping for you. Huh? ಇಲ್ಲಿ ಲೈಬ್ರರಿ ಕೂಡ ಇದೆ. ಸೊ ಬುಕ್ಸ್ ಓದ್ತಾ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಲೈಬ್ರರಿ ಕೂಡ ಒಂದೊಳ್ಳೆ ಆಪ್ಷನು. ಇದ್ರ ಜೊತೆಗೆ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಸೊ ಚಿಲ್ಡ್ರನ್ಸ್ಗಳಿಗೂ ಕೂಡ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಡೆಕ್ 10ನಲ್ಲಿ ಇದು ಡೂಮ್ ಅಂತ ಒಂದು ಬಾರ್ ಇದೆ. ಸೊ ಇಲ್ಲಿ ಬಂದು ಲೇಟ್ ನೈಟ್ ಡಿಸ್ಕೋ, ಪಾರ್ಟೀಸು ಮತ್ತು ಪ್ರೈವೇಟ್ ಇವೆಂಟ್ಗಳೆಲ್ಲ ನಡೆಯುತ್ತೆ. ಸೊ ಏನಾದರೂ ನೀವು ಈ ಥರ ಪಾರ್ಟೀಸು, ಇವೆಂಟ್ಗಳೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ನೈಟ್ ಬಂದು ಪೂಲ್ ಬಾರ್ ಹತ್ರ DJ ಪಾರ್ಟಿ ಇರುತ್ತೆ. ಸೊ ಫ್ರೆಂಡ್ಸು ಫ್ಯಾಮಿಲೀಸ್ ಜೊತೆ ಏನಾದರೂ ಬಂದಿದೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು.
ಡೆಕ್ 11 ಜಿಮ್ ಫೆಸಿಲಿಟಿ ಕೂಡ ಇದೆ. ನೀವೇನಾದರೂ ವರ್ಕೌಟ್ ಮಾಡಬೇಕು ಅಂತ ಅಂದರೆ ಇಲ್ಲಿರುವಂಥ ಫುಲ್ಲಿ ಇಕ್ವಿಪ್ಡ್ ಜಿಮ್ನ ಯೂಸ್ ಮಾಡ್ಕೋಬೋದು. ಈ ಜಿಮ್ಮಲ್ಲಿ ವರ್ಕೌಟ್ ಮಾಡೋದಕ್ಕೆ ಅಂತೇಳಿ ಇದ್ರದ್ದೇ ಆದ ಪರ್ಟಿಕ್ಯುಲರ್ ಟೈಮ್ ಇದೆ. ಮಾರ್ನಿಂಗ್ ಹೊತ್ತು 6 to 8 AM ವರೆಗೂ ಓಪನ್ ಇರುತ್ತೆ. ಹಾಗೆ ಈವ್ನಿಂಗ್ ಬಂದು 5 to 7 PM ವರೆಗೂ ಇರುತ್ತೆ. ಕಾರ್ಡಿಲಿಯಾ ಕ್ರೂಸಲ್ಲಿ 3 ನೈಟ್ಸು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ. ಇದೊಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ಚೆಕ್ಔಟ್ ಆಗುವಂಥ ಟೈಮು. ಸೊ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ರೀಚ್ ಆಗ್ತಾ ಇದ್ದೀವಿ ಮುಂಬೈ ಇಂಟರ್ನ್ಯಾಷನಲ್ ಕ್ರೂಸ್ ಟರ್ಮಿನಲ್. ನಮ್ಮ ಈ ಕ್ರೂಸ್ ಜರ್ನಿನ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Till then, take care. Bye-bye.